टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೇಘ ಸ್ಫೋಟ ಅಂದರೆ ಹಂಗೇನೆ ಒಂದೇ ಕಡೆಗೆ ಮೋಡಗಳು ಸೇರ್ಕೊಂಡಿರ್ತಾವಲ್ಲ, ಇದ್ದಕ್ಕಿದ್ದಂಗೆನೇ ಅದರ ವೆಯ್ಟನ್ನು ತಗೊಳಕ್ಕಾಗದೇನೆ ನೀರಾಗಿ ಕೆಳಗಡೆ ಬೀಳುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅದನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ನೋಡ್ತಿದ್ದಂಗೆನೆ ಪ್ರವಾಹ ಪರಿಸ್ಥಿತಿ ಉದ್ಭವ ಆಗಿಬಿಡುತ್ತೆ. ನೀರಿಗೆ ನೀರೇ ಸಾಟಿ, ಏನೇನು ಸಿಗುತ್ತೋ ಅದನ್ನು ಕೊಚ್ಕೊಂಡು ಹೋಗುತ್ತೆ. ಕೊಚ್ಕೊಂಡು ನೀರಿಲ್ಲದೆ ಮನುಷ್ಯನ ಜೀವನ ಇಲ್ಲ, ಜೀವಿಗಳ ಜೀವನ ಇಲ್ಲವೇ ಇಲ್ಲ. ನಮ್ಮ ಜೀವ ನಿಂತಿರೋದೇ ನೀರಿನ ಮೇಲೆ. ಅದಕ್ಕೆ ನಮ್ಮ ಹಿರಿಯರು ಆಪೋ ವಿಶ್ವಸ್ಯ ಮಾತರಹ ಅಂದ್ಬಿಟ್ರು. ನೀರು ವಿಶ್ವಕ್ಕೆ ತಾಯಿ. ನೀರಿಲ್ದಿರುವಂಥ ರಾಷ್ಟ್ರಗಳು ಏನೇನಾಗಿವೆ ಅಂತ ನಾವು ನೀವು ನೋಡಿದ್ದೀವಿ. ಮುಂದಿನ ಯುದ್ಧ ಏನಾದರೂ ಆಯಿತು ಅಂತಂದರೆ ಮಹಾಯುದ್ಧ ಅದು ನೀರಿಗೇನೆ ಆಗುತ್ತೆ ಅಂತ. ಆದರೆ ಆ ನೀರು ವಿಪರೀತ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಸ್ಥಿತಿ ಹಂಗೆ ಆಗಿರೋದು, ಬದುಕೇ ಕೊಚ್ಕೊಂಡು ಹೋದಂಗಾಗಿದೆ. ಜಿಬಿ, ಸೈಂಜ್, ತೀರ್ಥನ್ ಪ್ರದೇಶಗಳಲ್ಲಿ ಭಾರೀ ಹಾನಿ ಸಂಭವಿಸಿದೆ. ಬ್ಯಾಸ್ ನದಿ, ಅದನ್ನು ಸಂಪರ್ಕಿಸುವಂಥ ಉಪನದಿಗಳೇ ದೊಡ್ಡ ನದಿಗಳಿಗಿಂತ ದೊಡ್ಡದಾಗಿ ಹರಿದು ಬಿಟ್ರೆ ಇನ್ನು ದೊಡ್ಡ ನದಿಗಳ ಸ್ಥಿತಿ ಏನು? ಮನುನಿ ಕಾಡು ಪ್ರದೇಶ ಎಷ್ಟರ ಮಟ್ಟಿಗೆ ಅಂತ ನಾವು ತೋರಿಸ್ತಾ ಇದೀವಿ ನೋಡಿ. ಮರದ ದಿಮ್ಮಿಗಳು ಕೊಚ್ಕೊಂಡ್ಬರ್ತಿರುವಂಥ ರೀತಿ ಇದು. ಈ ದೃಶ್ಯಾವಳಿಗಳನ್ನು ನೋಡಿ ಯಾವ ರೀತಿ ಇದೆ ಅಂತ. ಇದು ಸಿನಿಮಾದಕ್ಕಿಂತ ಜಾಸ್ತಿ ಬಂದಿದೆ ನೋಡಿ. ಇದರಲ್ಲಿ ನಿಜವಾದ ದೃಶ್ಯಾವಳಿಗಳಿವು. ಎಷ್ಟರ ಮಟ್ಟಿಗೆ ಮರದ ದಿಮ್ಮಿಗಳು ಎಲ್ಲೆಲ್ಲಿ ಕೂಡಿಸಿಟ್ಟಿದ್ರು ಪೇರಿಸಿಟ್ಟಿದ್ರು ಗೊತ್ತಿಲ್ಲ. ಒಂದೇ ಒಂದು ಸರಿ ಬಿತ್ತಲ, ಆ ಮೇಘ ಸ್ಫೋಟ ಆಯ್ತಲ್ಲ, ಕೊಚ್ಕೊಂಡು ಬಂತು. ಮರದ ದಿಮ್ಮಿಗಳು ಯಾವ ರೀತಿ ಕೊಚ್ಕೊಂಡ್ಬರ್ತಾ ಇದ್ದಾವೆ ನಾವು ನೋಡ್ತಾ ಇದ್ವಿ. ಇನ್ನೊಂದು ಕಡೆಗೆ ನೀರನ್ನೇ, ಮನೆ ಆದ್ರೇನು, ಹೊಲ ಆದ್ರೇನು, ತೋಟ ಆದ್ರೇನು, ಗದ್ದೆ ಆದ್ರೇನು, ದೇವಸ್ಥಾನಗಳಾದ್ರೇನು, ದೇಗುಲ ಮುಳುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಇನ್ನೊಂದು ಕಡೆಗೆ ಇಂಥ ದೃಶ್ಯಗಳನ್ನು ನಾವು ಇದುವರೆಗೂ ಕಂಡಿಲ್ಲ ಬಿಡಿ. ಕುಲು ಪ್ರದೇಶದ ದೃಶ್ಯ ಇದು. ಮರದ ದಿಮ್ಮಿಗಳು ಯಾವ ರೀತಿ ಕೊಚ್ಕೊಂಡ್ಬರ್ತಾ ಇದ್ದಾವೆ ನೋಡಿ. ಇನ್ನೇನಾದರೂ ಅಂಥ ಕಡೆ ಸಿಕ್ಕಾಕೊಂಡ್ಬಿಟ್ರೆ ಗತಿ ಏನಾಗಬೇಕು?